ಮೂಡ ಪ್ರಕರಣ ನಿಮ್ಮ ಅಭಿಪ್ರಾಯ ಏನು? ಒಟ್ಟಾರೆಯಾಗಿ ನಾನು 550 ಎಕರೆ ಗಣಿ ಗುತ್ತಿಗೆ ಪ್ರಕರಣದಲ್ಲಿ ನಿಮ್ಮ ಅಭಿಪ್ರಾಯ ಕೇಳಿ. ಒಟ್ಟಾರೆಯಾಗಿ ಇದ್ಯಾವುದು ಹಗರಣಗಳು ನಡೆಯಲ್ಲ. ಏನಾಗಿದೆ ಅಂದ್ರೆ ಬಿಜೆಪಿ ಅವ್ರಿಗೆ ಇನ್ಕಮಿಂಗ್ ಕಮ್ಮಿ ಆಗ್ಬಿಟ್ಟಿದೆ. ಈಗ ಆ ಇನ್ಕಮ್ ಬರಬೇಕು ಅಂದ್ರೆ ಕಾಂಗ್ರೆಸ್ನ ಉರುಳಿಸ್ಬೇಕು. ಆ ಉರುಳಿಸಿದ್ರೆ ಮಾತ್ರ ನಮ್ಗೆ ಇನ್ಕಮ್ ಬರುತ್ತೆ. ಆ ಉದ್ದೇಶ ಒಂದೇ ಇಟ್ಕೊಂಡಿರು ಸರ್ಕಾರ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ರೆ ವಿನ ಬೇರೆ ಇನ್ನೇನು ಆಗೋದಿಲ್ಲ ಸರ್. ಎಸ್ ಸರ್. ಈ ಮೂಡ ಮತ್ತು ಗಣಿ ಗುತ್ತಿಗೆ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ? ನನಗೆ ತಿಳಿದ ಮಟ್ಟಿಗೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಅವ್ರಿಗೆ ಯಾಕಂದ್ರೆ ಅವರ ಒಂದು ವರ್ಚಸ್ಸನ್ನು ಕುಗ್ಗಿಸ್ಬೇಕು. ಈ ಯಾವಾಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈ JDS BJP ಹಗರಣೆಲ್ಲ ಆಚೆ ತೆಗಿತೀವಿ ಅಂತ ಹೇಳಿದ್ರು, ಅದು ಭಯ ಬಿದ್ದು ಅವನು ಏನ ಮಾಡಿ ಕುಗ್ಗಿಸ್ಬೇಕು ಅನ್ನೋದು ಆ ಮೂಡ ಇದ್ರಲ್ಲಿ ಇದು ಮಾಡ್ತಾ ಇದ್ದಾರೆ. ಜೊತೆಗೆ ಮೂಡ ಮೊನ್ನೆ ಏನು ಇದೇನು ಮಾಡಿದ್ರು, ಈ ಪಾದಯಾತ್ರೆ ಏನು ಮಾಡಿದ್ರು, ಈ JDSನವರು ನಿಖಿಲ್ ಕುಮಾರಸ್ವಾಮಿನ ಬಿಂಬಿಸಬೇಕು, ಬಿಜೆಪಿಯವರು ಯಾರೋ ವಿಜಯೇಂದ್ರನ ಬಿಂಬಿಸಬೇಕು. ಅವ್ರ ನಾಯಕರು ಮಾಡೋದ ಕಷ್ಟ ಇನ್ನೇನು ಜನಹಿತವಾಗಿ ಜನಪರವಾಗಿ ಜನಗೆ ಅನುಕೂಲ ಆಗಿಲ್ಲ ಅಂತ ಯಾವುದೇ ತರಹದ ಇವರು ಪಾದಯಾತ್ರೆ ಮಾಡಿಲ್ಲ. ಜನಗಳಿಗೆ ಉಪಯೋಗ ಆಗೋದು ಯಾವುದೂ ಇಲ್ಲ ಇದರಲ್ಲಿ. ಎಸ್ ಸರ್. ಮೇಡಮ್, ಈ ಪ್ರಕರಣದಲ್ಲಿ ಮೂಡ ಪ್ರಕರಣದಲ್ಲಿ ಇದುವರೆಗೂ ಕೂಡ ಸರಿ ಎಸ್ ಪಾರ್ವತಿ ಅವ್ರದ್ದು ಅವರು ಸೈಟ್ ಕೇಳಿದ್ದಾರೆ. ಅದು ವೈಟ್ನರ್ದು ಆರೋಪ ಬಂದಿರುವಂಥದ್ದು, ನನ್ನ ಜಮೀನು ಬದಲಿ ಕೊಡಿ, ನನ್ನ ಜಮೀನು ವಾಪಸ್ ಕೊಡಿ ಅಂತ ಹೇಳಿರುವಂಥದ್ದು. ಆದರೆ ಇಲ್ಲಿ ಸಿದ್ದರಾಮಯ್ಯದು ಇದುವರೆಗೂ ಕೂಡ ಅವರು ಇನ್ಫ್ಲೂಯೆನ್ಸ್ ಮಾಡಿರೋ ಒಂದೇ ಒಂದು ಸಹಿನ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ ಸರ್. ಸಿದ್ದರಾಮಯ್ಯ ಅವರು ಈ ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿದವರು. ಅವರು 2010ರಲ್ಲಿ ಅವರ ಸಹೋದರ ತನ್ನ ಸಹೋದರಿಗೆ ದಾನವಾಗಿ ಕೊಡ್ತಾರೆ ಈ ಒಂದು ಜಮೀನು ಅಂತ ಹೇಳ್ತಾರೆ. 2013ರಲ್ಲಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಚುನಾವಣೆ ನಿಲ್ತಾರೆ. ಈ ದಾನದ ಒಂದು ಮಾಹಿತಿಯನ್ನ ಯಾಕೆ ಮುಚ್ಚಿಡ್ತಾರೆ ಸಿದ್ದರಾಮಯ್ಯ ಅವರು? ಮುಚ್ಚಿಟ್ಟಿರ್ತಾರೆ. ತನ್ನ ಹೆಂಡತಿಗೆ 2010ರಲ್ಲಿ ಈ ಒಂದು ಅವರ ಸಹೋದರಿಂದ ಸಿಕ್ಕಿದ ಅವ್ರದ್ದು ಯಾವುದೂ ಇಲ್ಲ. ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಇನ್ಫ್ಲೂಯೆನ್ಸ್ ಮಾಡಿರೋ ಲೆಟರ್ ಇಲ್ಲ. ಇರ್ಬೋದು ಸರ್. ತನ್ನ ಸಹೋದರಿಗೆ ದಾನವಾಗಿ 2010ರಲ್ಲಿ ಬಂದದನ್ನ 2013 ಚುನಾವಣೆಗೆ ನಿಲ್ಲಬೇಕಾದ್ರೆ ಹೇಳ್ತಾರೆ ಸಾಕ್ಷಿನೇ ಇಲ್ಲ ನಂದು, ನನ್ನನ್ನ ಮುಖ್ಯಮಂತ್ರಿ ಕೆಳಗಿಳಿಸಕ್ ಮಾಡ್ತಕ್ಕಂಥ ಹುನ್ನಾರ ಅಂತ ಮಾತಾಡ್ತಾರೆ. ಸಾಕ್ಷಿ ಇಲ್ಲದೆ ವೈಟ್ನರ್ ಯಾಕೆ ಸಭೆ ಹಾಕಿದ್ರು? ನಾನು ಹೇಳ್ತೀನಿ ವೈಟ್ನರ್ ಬೇರೆ, ಸಿದ್ದರಾಮಯ್ಯ ಏನ್ ಸಾಕ್ಷಿ ಇದೆ ಅಂತ ಅವ್ರು ಕೇಳ್ತಿದ್ದಾರೆ. ಅಲ್ಲ, ಈಗ ನಿಮ್ಮ ಸಾಕ್ಷಿ ಅಂದ್ರೆ ನಿಮ್ಮ ಹೆಂಡತಿ ಹೆಸರಲ್ಲೇ ಆಗಿದೆಯಲ್ಲ ಸ್ವಾಮಿ, ನಿಮ್ಮ ಹೆಂಡತಿ ಹೆಸರಲ್ಲೇ ಆಗಿದೆಯಲ್ಲ ಸೈಟ್ಸು. ಸಾಕ್ಷಿ ಏನ್ ಬೇಕು ಅದಕ್ಕೆ? ನಿಮ್ಮ ಹೆಂಡತಿಯಿಂದಾನೆ ಅವರು. ನಿಮ್ಮ ಹೆಸರಿಗಾದ್ರೂ ಬೇರೆ, ಹೆಂಡತಿ ಹೆಸರಿಗಾದ್ರೂ ಬೇರೆನಾ? ನಿಮ್ಮ ಹೆಂಡತಿ ಹೆಸರಿಗೆ ಆದ್ಮೇಲೆ ಅದು ನಿಮ್ದೇ ತಾನೇ ಸೈಟ್ಸ್ ಅದು. ಸಾಕ್ಷಿ ಕೇಳ್ತಿದಾರೆ ಅವರು. ಸರ್, ಪಾರ್ವತಿ ಯಾರು ಸರ್? ಪಾರ್ವತಮ್ಮ ಯಾರು? ಸಿದ್ದರಾಮಯ್ಯ ಅವ್ರ ಹೆಂಡತಿ. ಅವ್ರ ಹೆಸರಲ್ಲಿರೋದನ್ನೇ ಪೇಪರ್ಸ್ ನ ವೈಟ್ನರ್ ಹಾಕ್ಬಿಟ್ಟು ಮುಚ್ತಾರೆ ಅಂದ್ರೆ ಅದ್ ಸಿದ್ದರಾಮಯ್ಯ ಸೇರಲ್ಲ ಅಂತನಾ? ಸಿದ್ದರಾಮಯ್ಯನ ಫ್ಯಾಮಿಲಿ ಅಲ್ವಾ ಇದೆಲ್ಲ? ಏನಂದ್ರೆ ಇವ್ರಿಗೆ ಸರ್ಕಾರದ ಬೊಕ್ಕಸೆ ಫುಲ್ ಫ್ರೀ ಗ್ಯಾರಂಟಿ ಖಾಲಿ ಮಾಡಿಟ್ಟಿದ್ದಾರೆ. ಅವ್ರ ಮೇಲೆ JDS ಮೇಲೆ ಬಿಜೆಪಿ ಅವ್ರ ಮೇಲೆ ಹುನ್ನಾರ ಮಾಡ್ಬಿಟ್ಟು ಇವ್ರು ರಾಜೀನಾಮೆ ಕೊಡದೆ ಇರೋ ಪ್ಲಾನ್ ಮಾಡ್ತಾ ಇದ್ದಾರೆ. ಸಾಕ್ಷಿ ಕೇಳ್ತಿದ್ದಾರೆ. ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವ್ರು ಇನ್ಫ್ಲೂಯೆನ್ಸ್ ಮಾಡಿ ತೋರಿಸಿ. ಬಿಜೆಪಿ ಸರ್ಕಾರ ಇತ್ತು, ಬಿಜೆಪಿ ಮೂಡ ಅಧ್ಯಕ್ಷ ಇದ್ದು, ಆ ಕಾಲದಲ್ಲಿ ರೆಸಲ್ಯೂಷನ್ ಆಗಿರುವಂಥದ್ದು. ಆ ರೆಸಲ್ಯೂಷನ್ ನೋಡಿ ಒಂದು ತಿಳ್ಕೊಳ್ಳಿ, ಆ ಮೂಡ ವ್ಯಾಪ್ತಿಗೆ ಬರ್ತಕ್ಕಂಥ ಯಾರೆಲ್ಲ ಶಾಸಕರು ಇದ್ದಾರೆ ಅವರೆಲ್ಲರೂ ಕೂಡ ಆ ಕಮಿಟಿಯ ಮೆಂಬರ್ ಆಗಿರ್ತಾರೆ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಕಮಿಟಿ ಮೆಂಬರ್. ಆದರೆ ನಿಮ್ಮವರೇ ಶಾಸಕರಿದ್ದರು, ನಾಗೇಂದ್ರ ಅವರಿದ್ದರು, ನಿಮ್ಮವರೇ ಶಾಸಕರಿದ್ದರು, ಅನೇಕ ಶಾಸಕರುಗಳಿದ್ರು, ನಿಮ್ಮವರೇ ಅಧ್ಯಕ್ಷ ಇದ್ರು. ಸಿದ್ದರಾಮಯ್ಯ ಸಾಕ್ಷಿನ ಅವರು ಕೇಳ್ತಾ ಇದ್ದಾರೆ. ಸಾಕ್ಷಿಯಲ್ಲಿ ಅಂತಾರೆ ನೋಡಿ, ಮಹದೇವ ಸ್ವಾಮಿಯವರು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಇದು ಖಾತಾನ ಅಕಸ್ಮಾತ್ ಲಾಯರ್ ಸಿದ್ದರಾಮಯ್ಯನವರು ಬಾಮೈದ ಏನಾದ್ರು ಇವಾಗ ನಮ್ಮ ಬಾಮೈದನೋ ನನ್ನ ಯಾರೋ ಸೋದರನವರು ಯಾರಾದ್ರು ಬಂದು ಕೇಳ್ತಾರಪ್ಪ, ನೋಡಪ್ಪ ನೀನು ಸ್ವಲ್ಪ ಎಕ್ಸ್ಪರ್ಟ್ ಇದೆಯಾ, ರೆವಿನ್ಯೂ ತಿಳ್ಕೊಂಡಿದ್ಯಾ, ಸ್ವಲ್ಪ ಹೇಳಪ್ಪ ಅಂತಾರೆ. ಅವಾಗ ನಾವೇನು ಮಾಡ್ತೀವಿ, ಹೌದು ಈ ಪೇಪರ್ ನೋಡ್ತೀವಿ. ಸಿದ್ದರಾಮಯ್ಯನವರು ಬಾಮೈದ ಮಹದೇವ ಸ್ವಾಮಿಯವರು ಎಜುಕೇಷನ್ ಏನು ಅಂತ ಉತ್ತರ ಕೊಡಲಿ ಒಂದು. ಆಮೇಲೆ ಅಕಸ್ಮಾತ್ ಏನಾದರೂ ಗಿಫ್ಟೆಡ್ ಒಂದು ನಿಮಿಷ ರೀ ಗಿಫ್ಟ್ ಡೀಡ್ ಮಾಡಬೇಕಾದ್ರೆ ಅವ್ರಿಗೆ ಗಿಫ್ಟೆಡ್ ಮಾಡಬೇಕಾದ್ರೆ ಇವ್ರ ಹೆಂಡತಿಗೆ ಇವರು ಮುಂದೆ ಹೌದಪ್ಪ ನಾನು ಅಧಿಕಾರದಲ್ಲಿದ್ದೀನಿ, ಈಗಾಗಲೇ ನಾನು ಡೆಪ್ಯೂಟಿ CM ಆಗಿದ್ದೆ, ವಿರೋಧ ಪಕ್ಷದ ನಾಯಕ ಆಗಿದ್ದೀನಿ, ನನಗೆ ಯಾರೋ ಗಿಫ್ಟ್ ಕೊಡ್ತಾವ್ರೆ ನನ್ನ ಹೆಂಡತಿಗೆ, ಆವತ್ತು ನಾನು ಅಟ್ಲೀಸ್ಟ್ ಅರಿವು ಮಾಡ್ಕೊಬೇಕಪ್ಪ ಇದು ಏನಿದೆ ಪತ್ರ. ಫಸ್ಟ್ ಆಫ್ ಆಲ್ ಅವ್ರು ಯಾರು ದೇವರಾಜ್ ಅನ್ನೋರು ಅವ್ರ ಹೆಸ್ರಿಗೆ ಬರೋದೇ ಇಲ್ಲ. ಮೈಲಾರೈನ್ ಪ್ರಾಪರ್ಟಿ ದೇವರಾಜ್ ಬಂದು ಬರ್ಕೊಡ್ತಾನೆ. ದೇವರಾಜ್ ಬಂದು ಬರ್ಕೊಟ್ಟ ಮೇಲೆ ಇರ್ರಿ ಒಂದು ನಿಮಿಷ, ದೇವರಾಜಯ್ಯ ಬಂದು ಬರ್ಕೊಡ್ತಾನೆ. ದೇವರಾಜಯ್ಯ ಬರ್ಕೊಟ್ಟ ಮೇಲೆ ಒಂದು ನಿಮಿಷ ಇರಿ ದೇವರಾಜಯ್ಯ ಬರ್ಕೊಟ್ಟ ಮೇಲೆ ಇವ್ರು ಏನು ಮಾಡ್ತಾರೆ, ಅದು ಫಸ್ಟ್ ಫೇಕ್ ಡಾಕ್ಯುಮೆಂಟ್ ಆಗುತ್ತೆ. RTC ಯಾರ ಹೆಸರಲ್ಲಿ ಇರುತ್ತೆ. ಆವತ್ತು ಇದೇ ಸಿದ್ದರಾಮಯ್ಯನವರು ಡೆಪ್ಯೂಟಿ CM ಆಗಿರ್ತಾರೆ, LOP ಆಗಿರ್ತಾರೆ. ಗಿಫ್ಟೆಡ್ ಮಾಡ್ಬೇಕಾದ್ರೆ RTC ಯಾರ ಹೆಸರಲ್ಲಿ ಇರುತ್ತೆ. ಅದಾದಮೇಲೆ ಇವತ್ತು ಕನ್ವರ್ಷನ್ ಆಗುತ್ತೆ 2005ರಲ್ಲಿ. ಆವತ್ತು ಡೆಪ್ಯೂಟಿ CM ಸಿದ್ದರಾಮಯ್ಯನವ್ರು ಇನ್ಫ್ಲೂಯೆನ್ಸ್ ಇಲ್ಲದೆ DC ಹೋಗ್ಬಿಟ್ಟು ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಅಂದ್ಬಿಟ್ಟು ಡೆವಲಪ್ಡ್ ಲ್ಯಾಂಡು 19 ಸೈಟ್ ಇರ್ತಕ್ಕಂಥ ಲ್ಯಾಂಡ್ಗೆ ಇದು ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಇದೆ ಅಂತ ಬರ್ಕೊಡ್ತಾರಾ? ನನಗೆ ಬರ್ಕೊಡ್ತಾರಾ? ಚಿದಾನಂದಕ್ಕೆ ಬರ್ಕೊಡ್ತಾರಾ? ಅಥವಾ ರೇವಣ್ಣನಿಗೆ ಬರ್ಕೊಡ್ತಾರಾ? ಅಥವಾ ಸೂರ್ಯ ಮುಕುಂದರಾಜ್ ಬರ್ಕೊಡ್ತಾರಾ? ಓನ್ಲಿ ಬೈ ಇನ್ಫ್ಲೂಯೆನ್ಸ್.
DC ಈ ತರ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಅಂದ್ರೆ ಇಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ. ಬಂದೆ 1992 ಪ್ರಕಾರ 1992 ಅಕ್ವಿಸಿಷನ್ ಆಕ್ಟ್ ಪ್ರಕಾರ 2 ಸೈಟ್ ಬರ್ಬೇಕಾಗಿ ಸಿದ್ದರಾಮಯ್ಯ. ಹಂಗ್ರೆ 14 ಸೈಟ್ ಕೊಡ್ತೀರಾ ನೀವು? ಕೊಡ್ತೀರಾ ಅಂದ್ರೆ CM ಸಿದ್ದರಾಮಯ್ಯನವರ ಇನ್ಫ್ಲೂಯೆನ್ಸ್ ಒಳಪಟ್ಟಿದ್ರಿ ಅಂತ ಅರ್ಥ. CM ಸಿದ್ದರಾಮಯ್ಯನವರ ಇನ್ಫ್ಲೂಯೆನ್ಸ್ ಒಳಪಟ್ಟಿದ್ರಿ ಅಂತ ಅರ್ಥ. 2017 ಆಕ್ಟ್ ಡಿಸೆಂಬರ್ 30 ತಾರೀಕು ಸೈನ್ ಮಾಡ್ತಾರಲ್ಲ CM, ಇನ್ಮೇಲಿಂದ ಕಮಿಷನರ್ ಚೇರ್ಮನ್ ಡಿಸೈಡ್ ಮಾಡ್ಬೋದಂತ. ಅದ್ರಲ್ಲಿ CM ಸಿದ್ದರಾಮಯ್ಯನವ್ರ ಕೈವಾಡ ಇರ್ಲಿಲ್ವಾ ಅದರಲ್ಲಿ? ಎಸ್ ಸರ್. ಸರ್ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ಭಯ ಬಂದಿದೆ ಅಂತಂದ್ರೆ, ಇವತ್ತು ಈ ಜನಮನ ಅಂತೇಳಿ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಲೀಡ್ರು, BJP ಲೀಡರ್ಗಳು, ಕಾಂಗ್ರೆಸ್ ಲೀಡರ್ಗಳು, ಕಾರ್ಯಕರ್ತರು ಬಂದಿದ್ದೀವಿ. ಆದರೆ ಅವರು ಇದರಲ್ಲೂ ಭಯದಿಂದ ಮಾತಾಡೋದಕ್ಕೆ ವಕೀಲರೇ ಹೆಚ್ಚಿಗೆ ಇದ್ದಾರೆ. ನಾಚಿಕೆ ಆಗಬೇಕು ಇವರಿಗೆ, ನಾಚಿಕೆ ಆಗಬೇಕು. ಆ ಕಾನೂನಿನ ಪರವಾಗಿ ಮಾತಾಡುವಂಥ ವ್ಯಕ್ತಿಗಳು ವಕೀಲರು ಬಂದಿದ್ದಾರೆ ಒಂದು ಸೇಡ್ ತೀರಿಸ್ಕೊಳ್ಳೋದಕ್ಕೆ. ನಾಚಿಕೆ ಆಗಬೇಕು ಕಾಂಗ್ರೆಸ್ನವರಿಗೆ. ಕಾರ್ಯಕರ್ತರು BJP ನಾಯಕರು ಬರಲಿ, ನಾಚಿಕೆ ಆಗ್ಬೇಕ್ರಿ. ಎಸ್ ಸರ್. ಇವತ್ತು ಅಲ್ಲ ಪ್ರೂಫ್ ಕೇಳ್ತಿದಾರಲ್ಲ, ಸಿದ್ದರಾಮಯ್ಯ ಅವರು ಪ್ರೂಫ್ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, A1 ಪಾರ್ವತಮ್ಮ ಅವ್ರ ಹೆಸರಲ್ಲಿದೆ. ಪಾರ್ವತಮ್ಮ ಅವ್ರ ಹೆಸರಲ್ಲಿ ಇರೋದು ನೋಡಿ, ತನಿಖೆಗೆ ಬೇಕಾ? ಅಲ್ಲ, ಇಲ್ಲಿ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ಲಾಯರ್ ಇದ್ದಾರೆ. ತಗೊಳ್ಳಿ, ಇಲ್ಲೇ ಕೊಡ್ತಾ ಇದ್ದೀರಿ ತಗೊಳ್ಳಿ. ತನಿಖೆಗೆ ನಿಮ್ದು ತನಿಖೆ ಆಗ್ಬೇಕಾ? ನಿಮ್ದು ತನಿಖೆ, ಎಲ್ಲರದ್ದು ತನಿಖೆ ಆಗ್ಬೇಕಲ್ವಾ ಸರ್? ಖಂಡಿತವಾಗ್ಲೂ ಹೇಳ್ತೀನಿ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮಗೆ ನಾನು ಹೇಳ್ತಾ ಇದ್ದೀನಿ, ಎಲ್ಲರದ್ದು ತನಿಖೆ ಆಗ್ಬೇಕಲ್ವಾ? ತನಿಖೆ ಆಗಲಿ. ಫಸ್ಟ್ ಸಿದ್ದರಾಮಯ್ಯನ ಕೆಳಗಿಳಿಯ ಕೇಳಿರಿ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಈ ಅವ್ರ ಹಗರಣಗಳನ್ನ ಮುಚ್ಕೊಳ್ಳೋಕೋಸ್ಕರವಾಗಿ ಕುಮಾರಸ್ವಾಮಿಯನ್ನ ಸುಮ್ನೆ ಮಧ್ಯಕ್ಕೆ ತಗೊಂಬಂದು ಅಪಪ್ರಚಾರ ಮಾಡ್ಕೊಳ್ಳೋದು ಬೇಡ. ಎಲ್ಲರದ್ದು ತನಿಖೆ ಆಗ್ಬೇಕಲ್ವಾ ಸರ್? ಹೇಳೋದನ್ನ ಕೇಳಿ ಸರ್, ಕಾಂಗ್ರೆಸ್ ಸರ್ಕಾರವರು ಫಸ್ಟ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ಅವ್ರ ತನಿಖೆ ಆಗಬೇಕು. ಸರ್, ಎಲ್ಲರದ್ದು ತನಿಖೆ ಆಗ್ಬೇಕಲ್ವಾ ಸರ್? ಮುಖ್ಯಮಂತ್ರಿ ಅವರ ಪತ್ನಿಗೊಂದು ಭೂಗಂಧಾಯದ ನಿಯಮ, ಮತ್ತೆ ಬಡ ರೈತನ ಪತ್ನಿಗೆ ಒಂದು ನಿಯಮ ಇದೆಯಾ? ಕಾನೂನು ಹೇಳಿ ಸರ್. ತನಿಖೆ ಆಗ್ಲೇಬೇಕು. ತಪ್ಪು ಯಾರು ಮಾಡಿದಾರೋ ಶಿಕ್ಷೆ ಆಗ್ಲೇಬೇಕು. ಆದ್ರೆ CM ಸ್ಥಾನದಲ್ಲಿ ಇದ್ಕೊಂಡು ಅವರಿಗೆ ತನಿಖೆ ಮಾಡಕ್ಕಾಗಲ್ಲ. ರಾಜೀನಾಮೆ ಕೊಡಬೇಕು. ಸರ್, ನಾನು ಒತ್ತಡನೇ ಹಾಕಿಲ್ಲ ಅಂದ್ರು, ಆ ಒತ್ತಡ ಹಾಕಿರ್ತಕ್ಕಂಥ ಲೆಟರ್ ಬರ್ತಾ ಪೇಪರ್ ಸಿಕ್ಕಿದೆ, ನೀವೆಲ್ಲ ನೋಡ್ಬೋದು. ಅದು ಒಪ್ಕೊಳ್ಳೇಬೇಕು. ಆದ್ರಿಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಬೇಕು. ಕೊಡಬಾರ್ದು. ಯಾಕೆ ರಾಜೀನಾಮೆ ಕೊಡಬೇಕು? ರಾಜೀನಾಮೆ ಕೊಡೋಕೆ ಅವಶ್ಯಕತೆ ಇಲ್ಲ. ಒಂದು ನಿಮಿಷ, ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡ್ತೀರಾ? ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು. ಚಾರ್ಜ್ ಶೀಟ್ ಆಗಿರೋದು ಕುಮಾರಸ್ವಾಮಿ ವಿರುದ್ಧ. ಕುಮಾರಸ್ವಾಮಿ ರಾಜೀನಾಮೆ. ಒಟ್ಟಾರೆ ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ಬಗ್ಗೆ 4 ಪಕ್ಷದ ನಾಯಕರು, ಕಾರ್ಯಕರ್ತರುಗಳು ಆರೋಗ್ಯಕರವಾಗಿ ಅವರವರ ಪಕ್ಷದ ಪರವಾಗಿ ಅವರವರು ಡಿಫೆಂಡ್ ಅನ್ನು ಮಾಡಿಕೊಂಡ್ರು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ಜನಮನದಲ್ಲಿ ಹಾಜರಿರ್ತೀನಿ. ಅಲ್ಲಿವರೆಗೂ ನೋಡ್ತೀರಿ News18 ಕನ್ನಡ.